ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ನಾವು ನಿರಂತರವಾಗಿ ಡೈಲಿ ಮಾರ್ಕೆಟ್ ಅನಾಲಿಸಿಸ್ ಹಾಗೂ ಇನ್ವೆಸ್ಟ್ಮೆಂಟು ಟ್ರೇಡಿಂಗಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ತಗೊಂಡು ಬರ್ತಾ ಇರ್ತೇವೆ. ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಬಟನ್ನ ಸೆಲೆಕ್ಟ್ ಮಾಡಿ. ಅದರಿಂದ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗೂ ವಿಡಿಯೋನ ಕೊನೆಯವರೆಗೆ ನೋಡಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೂ ನಿಮ್ಗೆ ಏನು ಅನಿಸುತ್ತೋ ವಿಡಿಯೋ ನೋಡಿದ್ಮೇಲೆ ಅದ್ರ ಬಗ್ಗೆ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈಗ ನಾವು 8th ಜನವರಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. 7th ಜನವರಿ ನಾವು ನಿಫ್ಟಿನಲ್ಲಿ, ಅದು ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ ಸೈಡ್ ವೇ ಸೆಷನ್ ನೋಡಿದ್ವಿ. ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮೆನ್ಷನ್ ಮಾಡಿದ್ದು, ಹಾಗೂ ನಿನ್ನೆ ವಿಡಿಯೋದಲ್ಲಿ ಕೂಡ ಮೆನ್ಷನ್ ಮಾಡಿದ್ದು. ಇಲ್ಲಿ ರಿಕವರಿ ಚಾನ್ಸಸ್ ಇದೆ, ಅಥವಾ ಸೈಡ್ ವೇಸ್ ಹೋಗಿ ಬುಧವಾರ ರಿಕವರಿ ಬರ್ಬೋದು ಅಂತ ಹೇಳಿದ್ವಿ. ಮಾರ್ಕೆಟ್ ಅಲ್ಲಿ ರಿಕವರಿ ಏನ್ ಬಂತು, ಅದು ಗ್ಯಾಪ್ ಅಪ್ ಅಲ್ಲಿ ಮೊದಲನೇ ಅರ್ಧ ಗಂಟೆ. ಅಲ್ಲಿಂದ ಅಗೇನ್ ನಿಫ್ಟಿ ಕೆಳಗಡೆ ಬಂದು ದಿನವೆಲ್ಲ ಸೈಡ್ ವೇಸ್ ಅಲ್ಲೇ ಹೋಯ್ತು. ನಾನು ಅರೌಂಡ್ 9:54 ಆ ಸಮಯದಲ್ಲಿ ಈ ಕ್ಯಾಂಡಲ್ ನೋಡ್ತಿದ್ದಂಗೆ ಡೇಟಾ ಸೈಡ್ ವೇಸ್ ಕಾಣಿಸೋಕೆ ಶುರು ಆಯ್ತು. ನಾವು ಮಾರ್ಕೆಟ್ ನ ಸೈಡ್ ವೇಸ್ ಅಲ್ಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅದೇ ಏನಾದ್ರು ಅಗೇನ್ ಡೇ ಹೈನ ಕ್ರಾಸ್ ಆಗಿದ್ರೆ ಮಾತ್ರ ನಾವು ಅಗೇನ್ ಲಾಂಗ್ ಸೈಡ್ ಕಾಲ್ ಸೈಡ್ ಅಲ್ಲಿ ನೋಡ್ತಾ ಇದೀವಿ. ಪುಟ್ ಸೈಡ್ ಅಲ್ಲಿ ನಾವು ಯಾವುದೇ ನಿರೀಕ್ಷೆನ ಇಟ್ಕೊಂಡಿದ್ದಿಲ್ಲ. ಏತಕ್ಕಂತಂದ್ರೆ ನಿನ್ನೆ ಮಾರ್ಕೆಟ್ ಅಲ್ಲಿ ಬಂದ ಈ ಕರೆಕ್ಷನ್ ಏನಿದೆ, ಇದು ಪ್ಯಾನಿಕ್ ಸೆಲ್ಲಿಂಗ್ ಆಗಿತ್ತು. ನಾನು ನಿನ್ನೆ ವಿಡಿಯೋದಲ್ಲಿ ಕೂಡ ನಾನು ಮೆನ್ಷನ್ ಮಾಡಿದ್ದು ಪ್ಯಾನಿಕ್ ಸೆಲ್ಲಿಂಗ್ ಅಂತ. ನಿನ್ನೆ ದಿನ ಮಾರ್ಕೆಟ್ ಅವರ್ಸ್ ಅಲ್ಲಿ HMPV ವೈರಸ್ ಇಂಡಿಯಾದಲ್ಲಿ ಕಂಡು ಬಂದಿದೆ. ಅದು ಬ್ಯಾಂಗ್ಳೂರಲ್ಲಿ, ನಮ್ಮ ಕರ್ನಾಟಕದ ಬ್ಯಾಂಗ್ಳೂರಲ್ಲಿ 2 ಕೇಸ್ಗಳು ಚಿಕ್ಕ ಮಕ್ಕಳಿಗೆ ಬಂದಿದಾವೆ ಅಂತ ನ್ಯೂಸ್ ಬರೋಕೆ ಶುರು ಆಯ್ತು. ಆ ನ್ಯೂಸ್ ಪ್ಯಾನಿಕ್ ಅಲ್ಲಿ ಈ ರೀತಿಯ ಕರೆಕ್ಷನ್ ಮಾರ್ಕೆಟ್ ತೋರಿಸಿತ್ತು. ಆದ್ರೆ HMPV ವೈರಸ್ ಅಷ್ಟೇನು ಆತಂಕಕಾರಿ ಅಲ್ಲ ಅಂತ ಅಗೇನ್ ಮೀಡಿಯಾಗಳಲ್ಲಿ ಕೇಳಿ ಬಂದಿರೋ ಕಾರಣ ಇವತ್ತಿನ ದಿನ ಸ್ವಲ್ಪ ಸುಧಾರಣೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕಾಣ್ತು. ಹಾಗೂ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಇಂಡಿಯನ್ ಮಾರ್ಕೆಟ್ ಬಿಟ್ರೆ ಬೇರೆ ಯಾವುದೇ ದೇಶದಲ್ಲಿ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬಂದಿಲ್ಲ, ಓನ್ಲಿ ಇಂಡಿಯಾದಲ್ಲಿ ಆ ಕೇಸು ಬಂದಿರೋ ಕಾರಣ ಇಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ ಬಂದಿತ್ತು ಅಂತ. ಇವತ್ತಿನ ದಿನ ಯಾವುದೇ ನೆಗೆಟಿವ್ ನ್ಯೂಸ್ ಆಗಲಿ ಪಾಸಿಟಿವ್ ನ್ಯೂಸ್ ಆಗಲಿ ಇರಲಿಲ್ಲ. ಆದ್ರೆ ಇಲ್ಲಿ ಒಂದು ಗ್ಯಾಪ್ ಅಪ್ ಓಪನ್ ಆಗಿದ ನಂತರ ಇಂಡಿಯನ್ ಮಾರ್ಕೆಟ್ ಸೈಡ್ ವೇಸ್ ಅಲ್ಲೇ ಹೋಗ್ತಾ ಇದೆ. ಅಗೇನ್ ಯಾವುದೇ ನೆಗೆಟಿವ್ ನ್ಯೂಸ್ ಬಂದಿಲ್ಲ ಅಂತಂದ್ರೆ ನಾವು ಇಲ್ಲಿಂದ ನೆಕ್ಸ್ಟ್ ಅಪ್ ಮೂವ್ನ ನೋಡ್ತೀವಿ. ಅದೇ ನೆಗೆಟಿವ್ ನ್ಯೂಸ್ ಬಂತು, ಈವನ್ HMPV ವೈರಸ್ ಕಡೆಯಿಂದ ಏನಾದ್ರು ಮಾರ್ಕೆಟ್ಗೆ ಇಷ್ಟ ಆಗದೆ ಇರೋ ತರ ನೆಗೆಟಿವ್ ನ್ಯೂಸ್ ಬಂದ್ರೆ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಅಥವಾ ಇದನ್ನು ಬಿಟ್ಟು ಅದರ್ ಎಕಾನಮಿ ರಿಲೇಟೆಡ್ ನೆಗೆಟಿವ್ ನ್ಯೂಸ್ ಬಂದ್ರೆ ಕೂಡ ಇಲ್ಲಿ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ನಾವು ನ್ಯೂಸ್ಗಳನ್ನ ಕೂಡ ಕಂಪಲ್ಸರಿ ಫಾಲೋ ಮಾಡಬೇಕಾಗುತ್ತೆ. ನ್ಯೂಸ್ನ ಬಿಟ್ಟು ನಾವು ಮಾರ್ಕೆಟ್ ಡೇಟಾನ ನೋಡೋದಾದ್ರೆ, ಅದರಲ್ಲಿ ನಾವು ಮೊದಲನೇದಾಗಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ಗೆ ಬಂದ್ರೆ ಇದು ನಿನ್ನೆ ದಿನ ನೋಡಿ ಆಲ್ಮೋಸ್ಟ್ 15 ಮೇಲೆ 16 ವರೆಗೆ ಹೋಗಿತ್ತು. ಇವತ್ತಿನ ದಿನ ಅದು ಕಡಿಮೆಯಾಗಿ 14.66 ಹತ್ರ ಬಂದಿದೆ. ಸ್ವಲ್ಪ ಪಾಸಿಟಿವ್ ಅಂತಾನೆ ಹೇಳ್ಬೋದು ಇಂಡಿಯನ್ ಮಾರ್ಕೆಟ್ಗೆ. ಇನ್ನು ನಾವು US ಬಾಂಡ್ ಯೀಲ್ಡ್, 10 ಇಯರ್ US ಬಾಂಡ್ ಯೀಲ್ಡ್ ನೋಡಿದ್ರೆ ಇದು 4.6 ಮೇಲೇನೆ ಇದೆ. ಇದು ಓವರ್ ಆಲ್ ಇಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದು US ಡಾಲರ್ ಇಂಡೆಕ್ಸ್, ಇದು 108 ಮೇಲೆ 109 ಎಲ್ಲ ಹೋಗಿತ್ತು. ಈಗ ಕಡಿಮೆ ಆಗ್ತಾ 107ಗೆ ಬಂದಿದೆ. 108 ಅಂತಾನೆ ಹೇಳ್ಬೋದು, 107.98. ಇದು ನೆಗೆಟಿವ್ ಇಂದ ಸ್ವಲ್ಪ ನ್ಯೂಟ್ರಲ್ ಆಗ್ತಾ ಇದೆ. ಇದು ಅಗೇನ್ ಮೇಲೆ 108 ಮೇಲೆ ಹೋಗಕ್ಕೆ ಶುರು ಆದ್ರೆ ನೆಗೆಟಿವ್ ಆಗುತ್ತೆ ಈಕ್ವಿಟಿ ಮಾರ್ಕೆಟ್ಗೆ. ನೆಕ್ಸ್ಟ್ ಬಂದು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್. ರುಪಿ ವ್ಯಾಲ್ಯೂ 85.8 ವರೆಗೆ ಹೋಗಿದ್ದು, ಅಲ್ಲಿಂದ ಈಗ ಕಡಿಮೆ ಆಗಿ 85.69 ಹತ್ರ ಇದೆ. ಸದ್ಯಕ್ಕೆ ಇದನ್ನ ನಾನು ನ್ಯೂಟ್ರಲ್ ಅಂತ ತಗೋತಾ ಇದ್ದೀನಿ, ಏತಕ್ಕಂದ್ರೆ ಹೈಯರ್ ಲೆವೆಲ್ ಇಂದ ಕಡಿಮೆ ಆಗಿ 85.69 ಹತ್ರ ಇದೆ. ಇದು ಏನಾದ್ರು ಕಡಿಮೆ ಆಗ್ತಾ 85.5 ಕೆಳಗಡೆ 85 ಹೋದ್ರೆ ಅಂತೂ ಅದು ನಮ್ಗೆ ಬಂಪರ್ ಆಗುತ್ತೆ. ಇಲ್ದಿದ್ರೆ ಮಾರ್ಕೆಟ್ ಅಲ್ಲಿ ನಾವು ಸೈಡ್ ವೇ ಸೆಷನ್ಗಳನ್ನ ನೋಡೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಅದೇ ಏನಾದ್ರು 85 ಕ್ರಾಸ್ ಆಗಿ ಅಗೇನ್ 86 ಕಡೆ ಹೋಯ್ತು ಅಂತಂದ್ರೆ ಆಗ ಖಂಡಿತವಾಗಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಾವು ಬ್ರೆಂಟ್ ಕ್ರೂಡ್ ಆಯಿಲ್ಗೆ ಬಂದ್ರೆ, ಬ್ರೆಂಟ್ ಕ್ರೂಡ್ ಆಯಿಲ್ $77 ಪರ್ ಬ್ಯಾರಲ್ ಹೋಗಿದ್ದು, ಕಡಿಮೆಯಾಗಿ 75.8ಗೆ ಬಂದಿತ್ತು. ಈಗ ಅಗೇನ್ 76 ಹತ್ರ ಇದೆ. ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆದ್ಮೇಲೆ 8th ಜನವರಿ ಯಾವ ರೀತಿ ಇರುತ್ತೆ ಅಂತ ಇದನ್ನ ನಾವು ಅಗೇನ್ ಚೆಕ್ ಮಾಡ್ಬೇಕಾಗುತ್ತೆ. ಇದು ಏನಾದ್ರು ಅಗೇನ್ ಹೆಚ್ಚಾಗ್ತಾ 80 ಕಡೆ ಹೋಯ್ತು ಅಂತಂದ್ರೆ ಆಗ ಈಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ಏನಾದ್ರು ಇದು ಕಡಿಮೆ ಆಗಿ 275 ಬಂತು ಅಂತಂದ್ರೆ ಅದು ಈಕ್ವಿಟಿ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಈ ಎಲ್ಲ ಪ್ಯಾರಾಮೀಟರ್ಸ್ ಗಳನ್ನ ನಾವು ಮಾರ್ಕೆಟ್ ಅವರ್ಸ್ ಅಲ್ಲಿ ನೋಡ್ತಾ ಇರ್ಬೇಕಾಗುತ್ತೆ. ಈ ಎಲ್ಲ ಪ್ಯಾರಾಮೀಟರ್ ಜೊತೆಗೆ ನಾವು US ಮಾರ್ಕೆಟ್ಗೆ ಬಂದ್ರೆ, ನಿನ್ನೆ ದಿನ US ಮಾರ್ಕೆಟ್ ಅಲ್ಲಿ ಒಂದು ರಿಕವರಿ ಬಂದಿತ್ತು. ಅಗೇನ್ ಈಗ ಕೆಳಗಡೆ ಬಂದು
42,900 ನಿಯರ್ 43,000 ಹತ್ರ ಇದೆ. ನೆಕ್ಸ್ಟ್ ನಾಸ್ಡಾಕ್ ಇಂಡೆಕ್ಸ್, US IT ಇಂಡೆಕ್ಸ್ ನಿನ್ನೆ ದಿನ ಮೂವ್ಮೆಂಟ್ ನಂತರ ಈಗ ಫ್ಯೂಚರ್ಸ್ ಸೈಡ್ ವೈಸ್ ಅಲ್ಲೇ ಹೋಗ್ತಾ ಇದೆ. 21,600 ಹತ್ರ ಇದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಈ ರೀತಿಯ ಪಾಸಿಟಿವ್ ಕ್ಲೋಸಿಂಗ್ ನಂತರ ಯಾವೆಲ್ಲ ಸೆಕ್ಟರ್ ಅಲ್ಲಿ ನಾವು ಮೊಮೆಂಟಮ್ ಇತ್ತು ಅಂತ ನಾವು ನೋಡೋದಾದ್ರೆ ನೋಡಿ, ಇಲ್ಲಿ ಓನ್ಲಿ IT ಸೆಕ್ಟರ್ ಅಲ್ಲಿ ಮಾತ್ರನೇ ನಾವು ನೆಗೆಟಿವ್ ಕ್ಲೋಸಿಂಗ್ ನ ನೋಡಿದ್ವಿ. 0.68% ಅಷ್ಟು IT ಸೆಕ್ಟರ್ ಬಿಟ್ರೆ ಯಾವುದೇ ಇತರ ಸೆಕ್ಟರ್ ಅಲ್ಲಿ ಕರೆಕ್ಷನ್ ಬರಲಿಲ್ಲ. ಸೊ ಮಾರ್ಕೆಟ್ ಅಲ್ಲಿ ಬುಲಿಶ್ನೆಸ್ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಆಸ್ ಪರ್ ಸೆಕ್ಟರ್ ವ್ಯೂ. ಇನ್ನು ನಾವು ಆಪ್ಷನ್ ಚೈನ್ ನ ನೋಡಿದ್ರೆ, ಸೊ ಈಗ ನಾನು ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಟೋಟಲ್ ಓಪನ್ ಇಂಟ್ರೆಸ್ಟ್ ನ ಒಂದ್ಸರಿ ಕ್ವಿಕ್ ಆಗಿ ನೋಡಿದ್ರೆ ಫುಡ್ ಸೈಡ್ ಅಲ್ಲಿ 18 lakhs ಇದೆ, ಕಾಲ್ ಸೈಡ್ ಅಲ್ಲಿ 26 lakhs ಬಿಯರಿಶ್ ಆಗಿ ಇದೆ ಹಾಗೂ ಟುವರ್ಡ್ಸ್ ಓವರ್ ಸೋಲ್ಡ್ ಅಂತಾನೆ ಹೇಳ್ಬೋದು. ಇನ್ನು ಕಾಲ್ ಸೈಡ್ ಅಲ್ಲಿ ಬಂದ್ರೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ 23,650 ಅದ್ರ ಕೆಳಗಡೆ ತಮ್ಮ ಪೊಸಿಷನ್ಸ್ ಗಳಿಂದ ಕಾಲ್ ರೇಟರ್ಸ್ ಹೊರಗಡೆ ಬರ್ತಿದ್ದಾರೆ. ಸೊ 23,650 ಅಥವಾ 600 ಸಪೋರ್ಟ್ ಆಗುತ್ತೆ. ಇನ್ನು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಫುಡ್ ಸೈಡ್ ಅಲ್ಲಿ ಬಂದ್ರೆ ಮೇಲೆ 23,900 ಹತ್ರ ಪೊಸಿಷನ್ಸ್ ಇಂದ ಹೊರಗಡೆ ಬರ್ತಿದ್ದಾರೆ. ಸೊ ನಿಫ್ಟಿಗೆ 23,900 ಮೇಲೆ ರೆಸಿಸ್ಟೆನ್ಸ್, ಕೆಳಗಡೆ ಸಪೋರ್ಟ್ 23,600, ಈ 300 ರೇಂಜ್ ಈಗ ಕಾಣಿಸ್ತಾ ಇದೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 24,000 ಹತ್ರ. ಸೊ ಇದನ್ನ ಕೂಡ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಡೇಟಾನ ನೋಡಿ ಈಗ ನಾವು 8 ಜನವರಿ ನಿಫ್ಟಿ ಟ್ರೇಡಿಂಗ್ ನ ಈಗ ಪ್ಲಾನ್ ಮಾಡಬೇಕು ಅಂತಂದ್ರೆ ಆಪ್ಷನ್ ಚೈನ್ ಪ್ರಕಾರ 23,900 ಹತ್ರ ರೆಸಿಸ್ಟೆನ್ಸ್ ಇದೆ ಹಾಗೂ ಕೆಳಗಡೆ 23,650 ಹತ್ರ ಮೊದಲನೇ ಸಪೋರ್ಟ್, ನೆಕ್ಸ್ಟ್ 23,500 ಹತ್ರ ಸೆಕೆಂಡ್ ಸಪೋರ್ಟ್ ಬರುತ್ತೆ. ಸೊ ನಾವು ಪ್ರೀವಿಯಸ್ ಡೇ ಲೋ ಕೆಳಗಡೆ ಪೊಸಿಷನ್ ತಗೊಂಡ್ರೆ ಇಮಿಡಿಯೇಟ್ ಆಗಿ 650 ಹತ್ರ ಸಪೋರ್ಟ್ ಇದೆ. ಇಲ್ಲಿಂದ 650 ಕೆಳಗಡೆ ಪೊಸಿಷನ್ ತಗೊಂಡ್ರೆ ಮೇ ಬಿ 23,500 ವರೆಗೂ 150 ಪಾಯಿಂಟ್ಸ್ ವರೆಗೆ ಡೌನ್ ಮೂವ್ಮೆಂಟ್ಗೆ ನಾವು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇನ್ನು ಕಾಲ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಾವು ಈ ರೀತಿ ಟ್ರೆಂಡ್ ಲೈನ್ ಆಗಿ 23,750 ನಾವು ಮಾರ್ಕ್ ಮಾಡ್ಕೊಂಡು 23,750 ಮೇಲೆ ನಿಫ್ಟಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ಲಿ ಅಥವಾ ಓಪನ್ ಆಗಿ ಮೂವ್ಮೆಂಟ್ ಸಿಗ್ಲಿ, ಇಲ್ಲಿಂದ ನಾವು ಸಿ ಪೊಸಿಷನ್ಸ್ ನ ತಗೊಂಡ್ರೆ 23,900 ನಮ್ಮ ಮೊದಲನೇ ಟಾರ್ಗೆಟ್ ಆಗಿ ಪ್ಲಾನ್ ಮಾಡ್ಬೋದು ಹಾಗೂ 24,000 ಸೆಕೆಂಡ್ ಟಾರ್ಗೆಟ್ ನ ನಾವು ಇಲ್ಲಿ ಪ್ಲಾನ್ ಮಾಡ್ಬೋದು. ಇನ್ನು ಈ ಮೂಮೆಂಟಮ್ ಶಾರ್ಟ್ ಕವರಿಂಗ್ ಕಂಟಿನ್ಯೂ ಆದ್ರೆ ಹೋದ ವಾರದ ರೀತಿನೇ ನಿಫ್ಟಿ ಟುವರ್ಡ್ಸ್ 24,200 ವರೆಗೆ ವೀಕ್ಲಿ ಎಕ್ಸ್ಪೈರಿ ವರೆಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಇಲ್ಲಿ 280 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ನ ಕಂಡಿದೆ. ಸೊ ಬ್ಯಾಂಕ್ ನಿಫ್ಟಿ ಇಲ್ಲಿ ಇನ್ಸೈಡರ್ ಡೈಲಿ ಕ್ಯಾಂಡಲ್ ಆಗಿದೆ. ಸೊ ಪ್ರೀವಿಯಸ್ ಡೇ ಕ್ಯಾಂಡಲ್ ಒಳಗಡೆನೆ ಗ್ರೀನ್ ಕ್ಯಾಂಡಲ್ ಆಗಿದೆ. ಸೊ ನಿಫ್ಟಿನಲ್ಲಿ ಕೂಡ ಇದೇ ರೀತಿ ಕ್ಯಾಂಡಲ್ ಆಗಿತ್ತು. ಸೊ ಇಲ್ಲಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಲಾಂಗ್ ಪೊಸಿಷನ್ಸ್ ನ ಪ್ಲಾನ್ ಮಾಡಬೇಕು ಅಂತಂದ್ರೆ ಇದು 50,500 ಮೇಲೆ ಹೋದ್ರೆ ಮಾತ್ರನೇ ಇಲ್ಲಿ ಲಾಂಗ್ ಪೊಸಿಷನ್ಸ್ ನ ಪ್ಲಾನ್ ಮಾಡ್ಬೋದು. ಮೊದಲನೇ ಟಾರ್ಗೆಟ್ 51,000, ಇದನ್ನ ಕ್ರಾಸ್ ಆಗಿ ಮೇಲೆ ಬಂದ್ರೆ ಟುವರ್ಡ್ಸ್ 51,400 ವರೆಗೂ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ 49,800 ಕೆಳಗಡೆ ಮಾತ್ರ ಪುಟ್ ಪೊಸಿಷನ್ ತಗೊಳಕ್ಕೆ ಪ್ಲಾನ್ ನ ಮಾಡ್ಬೋದು ಹಾಗೂ ಬಿಟ್ವೀನ್ 49,800 50,000 ಈ 700 ಪಾಯಿಂಟ್ ರೇಂಜ್ ಸರ್ ಬ್ಯಾಂಕ್ ನಿಫ್ಟಿನಲ್ಲಿ ಸರ್ ನನಗೆ ನೋ ಟ್ರೇಡಿಂಗ್ ರೇಂಜ್ ಆಗಿದೆ. ಸೊ ಇದನ್ನ ಮಾರ್ಕ್ ಮಾಡ್ಕೊಂಡು ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಸೊ ವಿಡಿಯೋ ಇಲ್ಲಿವರೆಗೆ ನೋಡಿದಕ್ಕೆ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಸೊ ಆಲ್ರೆಡಿ ಹೇಳ್ದಂಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಅನಿಸಿರೋ ವಿಷಯನ ಈ ವಿಡಿಯೋ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ. ಸೊ ಇಷ್ಟ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.